ರಾಕಿಮವ ಆಮ ಯಾರೋ ಒಬ್ರು ಮೆಸೇಜ್ ಮಾಡಿದ್ರು. ಹಾಂ ಅವ್ರಿಗೆ ಮಲಗಿದ್ದಾಗ ಕನ್ಸಲ್ಲಿ ಹಾವುಗಳು ಅಟ್ಟಾಡಿಸ್ಕೊಂಡು ಬರೋದು ಅಥವಾ ಹಾವು ಕಚ್ಚೋದು ಆ ಥರ ಭಾಳ ಕನ್ಸಲ್ಲಿ ಬರ್ತಾ ಇದೆ ಅಂತೆ. ಅದಕ್ಕೇನು ಪರಿಹಾರ? ಹಾವು ಆ ಥರ ಕನಸಲ್ಲಿ ಬಂದು ಕಚ್ಚೋದು ಅಥವಾ ಹಾವು ನಮ್ಮನ್ನ ಅಟ್ಟಾಡಿಸ್ಕೊಂಡು ಬರೋದು ಅಂತಂದರೆ ಅದು ಸಾಮಾನ್ಯ ಏನು ಅಂತಂದರೆ ಕುಟುಂಬದಲ್ಲಿ ಏನಾದರೂ ಹಾವುಗಳನ್ನು ಸಂಹಾರ ಮಾಡಿದರೆ ಅಥವಾ ಹಾವುಗಳಿಗೆ ಸರಿಯಾಗಿ ಸಂಸ್ಕಾರ ಸಿಕ್ಕಿಲ್ಲ ಅಂತಂದಾಗ ಆ ಥರ ಬಾಧೆಗಳು ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ. ಜೊತೆಗೆ ಎಷ್ಟೋ ಜನಕ್ಕೆ ಕನಸಲ್ಲಿ ಸೆಡೆ ಬಿಚ್ಚಿ ಹಾವು ಕಾಣುತ್ತೆ. ಸೆಡೆ ಬಿಚ್ಚಿ ಹಾವು ಕಂಡ್ರೆ ತುಂಬ ಒಳ್ಳೆಯದು, ಅಂದರೆ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಅದು ಅದರಲ್ಲಿ ಹೆದರ ಅವಶ್ಯಕತೆ ಇಲ್ಲ. ಆದರೆ ಕಚ್ಚಬಾರ್ದು ಮತ್ತು ನಮ್ಮನ್ನು ಅಟ್ಟಾಡಿಸ್ಕೊಂಡು ಬರಬಾರ್ದು. ಅವಾಗ ಏನು ಅಂತಂದರೆ ನಮ್ಮ ಕುಟುಂಬದಲ್ಲಿ ಏನೋ ಒಂದು ಸರ್ಪಕ್ಕೆ ಏನೋ ತೊಂದರೆ ಮಾಡಿದ್ದೀವಿ ಅಂತ ಅರ್ಥ. ಆ ಥರ ಇದ್ದಾಗ ನೀವೇನು ಮಾಡಿ ಅಂತಂದರೆ ನಿಮ್ಗೆ ಅನುಕೂಲ ಆದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋಗಿ ಒಂದು ಕಾಳಸರ್ಪ ಶಾಂತಿ ಅಥವಾ ರಾಹುಕೇತು ಶಾಂತಿ ಅಥವಾ ಸರ್ಪ ಸಂಸ್ಕಾರ ಇಂಥದ್ದನ್ನು ಮಾಡಿಸಿ. ಇಲ್ಲ ತಿರುಪತಿ ಹತ್ರ ಕಾಳಹಸ್ತಿ ಅಂತಿದೆ, ಅಲ್ಲಿ ಬೇಕಾದ್ರೆ ಮಾಡಿಸ್ಬೋದು. ಅಥವಾ ಗುರುಗಳೇ ನಮಗೆಲ್ಲ ಹೋಗಿ ಮಾಡಿಸೋ ಶಕ್ತಿ ಇಲ್ಲ ಅಂತಂದರೆ ನಿಮ್ಮ ಮನೆ ಹತ್ರ ಎಲ್ಲಿ ಅರಳಿ ಮರ ಇರುತ್ತೋ ಅಲ್ಲಿ ನಾಗರಕಲ್ಲಿರುತ್ತೆ. ಆ ದೇವರಿಗೆ ಪ್ರತಿ ಮಂಗಳವಾರ ಪ್ರತಿ ಗುರುವಾರ ಹಾಲಿನ ಅಭಿಷೇಕ ಮಾಡಿ. ನೀಟಾಗಿ ಫಸ್ಟ್ ನೀರಲ್ಲಿ ತೊಳೆದು ಹಾಲಲ್ಲಿ ತೊಳೆದು ಮತ್ತೆ ನೀರಲ್ಲಿ ತೊಳೆದು ಪರಿಮಳ ಬರೋಂಥ ಹೂನ ಹಾಕಿ ತುಪ್ಪದ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವುದೇ ನಮ್ಮ ಕುಟುಂಬದಲ್ಲಿ ಯಾರೋ ಗೊತ್ತೋ ಗೊತ್ತಿಲ್ಲ ಹಾವುಗಳನ್ನು ಏನಾರ ಹೊಡೆದಿದ್ರೆ ಆ ದೋಷಗಳ ಪರಿಹಾರ ಆಗಲಿ, ನಮಗೆ ಗೊತ್ತಿಲ್ಲ ಏನಾರ ಈ ಥರ ತಪ್ಪುಗಳನ್ನು ಮಾಡಿದರೆ ಕ್ಷಮೆಯನ್ನು ಕೇಳ್ಕೊಳ್ಳಿ. ಆವಾಗ ಆ ಭಗವಂತ ಸಂಪೂರ್ಣವಾಗಿ ಕ್ಷಮಿಸ್ತಾನೆ. ಇದನ್ನು ಮಾಡಿ ಎಲ್ಲ ಸರಿ ಹೋಗುತ್ತೆ. ಇನ್ನೇನು ಹೆದರ ಅವಶ್ಯಕತೆ ಇಲ್ಲ. ಒಳ್ಳೆಯದಾಗಲಿ.